ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಇದು ರನ್ಯಾ ಹೇಳ್ತಾ ಇರುವಂತ ಹೇಳಿಕೆ. ನಾನು ವಿಮಾನದಲ್ಲಿ ಚಿನ್ನವನ್ನ ತಂದೇ ಇಲ್ಲ, ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲರ್ಗೆ ರನ್ಯಾ ರಾವ್ ದೂರನ್ನ ಕೊಟ್ಟಿದ್ದಾರಂತೆ. ಯಾರನ್ನೋ ಬಚಾವ್ ಮಾಡಲು ನನ್ನನ್ನ ಸಿಲುಕಿಸುವಂತ ಯತ್ನ ಈ ಪ್ರಕರಣದಲ್ಲಿ ಆಗಿದೆ ಅನ್ನೋದು ಅವರ ದೂರಿನ ಸಾರಾಂಶ. ಈ ಪ್ರಕರಣದಲ್ಲಿ ನಾನು ನಿರಪರಾಧಿ, ಈ ಬಗ್ಗೆ ತನಿಖೆ ಮಾಡಿ ಅಂತ ಜೈಲರ್ಗೆ ದೂರನ್ನ ರನ್ಯಾ ಕೊಟ್ಟಿದ್ದಾರೆ. ಡಿಆರ್ಐ ಅಧಿಕಾರಿಗಳಿಂದ ದೂರು ಪರಿಶೀಲನೆ ಕೂಡ ಆರಂಭ ಆಗಿದೆ. ಈಗ ಡಿಆರ್ಐ ತನಿಖೆಯ ಹೊತ್ತಿನಲ್ಲಿ ಆಕೆ ತಪ್ಪೊಪ್ಪಿಕೊಂಡಿದ್ದಾರೆ, ಅಸ್ಪಷ್ಟ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾರೋ ಮೂರನೇ ವ್ಯಕ್ತಿ ನನಗೆ ಕರೆ ಮಾಡಿದ್ರು, ಆ ಕಾರಣಕ್ಕೆ ದುಬೈಗೆ ಹೋಗಿ ತಂದೆ, ಅದನ್ನು ಹ್ಯಾಂಡ್ ಓವರ್ ಮಾಡಿದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಈ ಕಡೆ ಜೈಲರ್ ಮುಂದೆ ನಾನು ನಿರಪರಾಧಿ, ನನ್ನ ಪಾತ್ರ ಇಲ್ಲ, ಯಾರನ್ನೋ ಸೇವ್ ಮಾಡೋದಕ್ಕೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಜೈಲರ್ಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಡಿಆರ್ಐ ಅಧಿಕಾರಿಗಳು ಈ ದೂರಿನ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಾಸ್ ಆಫ್ ಕನ್ಸರ್ನ್ ಅನ್ನ ಅಟ್ಲೀಸ್ಟ್ ಹಿಡಿದಿದ್ದಾರೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಕಾರಣ ಇವರೆಲ್ಲ ಸಮಾಜದಲ್ಲಿ ದೊಡ್ಡವರಾಗಿದ್ದಾರೆ, ಅವರು ಟ್ರಾವೆಲ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಅದು ಪ್ರೋಟೋಕಾಲ್ ಇದೆ, VIP ಇದೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದ ಮೇಲೆ ನಮಗೆ ಗೊತ್ತಾಗ್ತದೆ VIP ಪ್ರೋಟೋಕಾಲ್ ಮಿಸ್ಯೂಸ್ ಮಾಡಿದಾರಾ, ಯಾವ ಚಾನಲ್ ಬಂದಿದ್ದಾರೇನೋ. ಸೊ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ, CID ಕೊಟ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ, ಅದು ನನಗೆ ಯಾಕೇನು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಪೂರ್ತಿ ಆಗಲಿ. ಯಾರೆಲ್ಲ ಅದಕ್ಕೆ ಹಿಂದೆ ಇದ್ದಾರೆ ದೈವದರ್ಶನವಿಲ್ಲದೆ ಎಲ್ಲರೂ ಪನಿಷ್ಮೆಂಟ್ ಕೊಡಬೇಕು. ಕಾರಣ ಒಂದು ಸಿಸ್ಟಮ್ ಮಿಸ್ಯೂಸ್ ಮಾಡುವಾಗ ಸಾಮಾನ್ಯ ಒಂದು ಜನರಿಗೆ ಸಿಸ್ಟಮ್ ಮೇಲೆ ಡೌಟ್ ಬರುತ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ತನಿಖೆ ಇದು ಸಂಪೂರ್ಣವಾಗಿ ಫಿನಿಶ್ ಆಗಲಿಕ್ಕೆ ಕಾಯೋಣ, ಆಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಕನ್ಸರ್ನ್ ನನಗಿದೆ ಸರ್. ಇಟ್ಸ್ ನಾಟ್ ದಟ್ ಐ ಆಲ್ಸೋ ಡೋಂಟ್ ಹ್ಯಾವ್ ಕನ್ಸರ್ನ್ because the protocol pass, there is an airport protocol, then there is a government protocol, lot of things are involved. So ನನ್ನ ಪ್ರಕಾರ and the ಹುಡುಗಿ ಅವ್ರ ತಂದೆ ಆಲ್ಸೋ ಹ್ಯಾಪನ್ಸ್ ಟು ಬಿ ಅ ವೆರಿ ಸೀನಿಯರ್ IPS ಆಫೀಸರ್. ಅದಕ್ಕೂ ನಾವು ಆರೋಪ ಮಾಡಲ್ಲ ಸರ್. ಇಷ್ಟು ಇದೇ ಫ್ಯಾಮಿಲಿದಲ್ಲಿ ಶಿ ಈಸ್ ಆಲ್ಸೋ ಒನ್ ಆಫ್ ದ ನೋನ್ ಆಕ್ಟ್ರೆಸಸ್. ಅವ್ರಿಗೂ ಜನ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು. ಓಕೆ, ಅಣ್ಣಾಮಲೈ ಅವರು ಈ ವಿಷಯವಾಗಿ ಮಾತನಾಡ್ತಾ ಇದ್ರು. ಕಂಪ್ಲೀಟ್ ಆಗಿ ಇದರ ಪೂರ್ವಾಪರ ಗೊತ್ತಾಗಬೇಕು, ತನಿಖೆ ಸಮಗ್ರವಾಗಿ ಆಗಬೇಕು. ಪ್ರೋಟೋಕಾಲ್ ಮಿಸ್ಯೂಸ್ ಆಗಿದೆ ಅಂದಾಗ ಒಂದು ವ್ಯವಸ್ಥೆಯ ಮೇಲೆ ಸಹಜವಾಗಿ ಜನರಿಗೆ ಅನುಮಾನ ಬರುತ್ತೆ. ಎಲ್ರಿಗೂ ಹೀಗೇನ, ಹಾಗಾದರೆ ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಈ ರೂಲ್ಸ್ಗಳನ್ನ ಫಾಲೋ ಮಾಡ್ತಾರಾ ಅನ್ನೋದು, ಆ ರೀತಿ ಆಗಬಾರ್ದು, ತಪ್ಪು ಸಂದೇಶ ಹೋಗಬಾರ್ದು ಅನ್ನೋದು ಅವರ ಮನವಿಯಾಗಿದೆ.